ಹಲೋ ಮಕ್ಕಳೇ, ಇದು 6ನೇ ತರಗತಿ ವಿಜ್ಞಾನ ಪಾಠ 2 ಆಹಾರದ ಘಟಕಗಳು. ನಾವು ಲಾಸ್ಟ್ ವಿಡಿಯೋದಲ್ಲಿ ವಿಟಮಿನ್ ಎ ಬಿ ಸಿ ಡಿ ಯಾವ್ಯಾವ ಆಹಾರದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಅಂತೇಳಿ ನೋಡಿದ್ವಿ. ಇವತ್ತು ಅದರ ಮುಂದಿನ ಭಾಗವನ್ನು ನೋಡೋಣ. ಸೂರ್ಯನ ಬೆಳಕಿನಲ್ಲಿ ನಮ್ಮ ದೇಹವು ಸಹ ವಿಟಮಿನ್ ಡಿ ಯನ್ನು ತಯಾರಿಸುತ್ತದೆ. ಇಂದಿನ ದಿನಗಳಲ್ಲಿ ಸೂರ್ಯನ ಬೆಳಕನ್ನು ಕಡಿಮೆ ಪ್ರಮಾಣದಲ್ಲಿ ಪಡೆಯುವುದರಿಂದ ಅನೇಕ ಜನರಿಗೆ ವಿಟಮಿನ್ ಡಿ ಕೊರತೆ ಉಂಟಾಗುತ್ತಿದೆ. ನಮಗೆ ಸೂರ್ಯನ ಬೆಳಕು ಸಿಗುತ್ತಲ್ಲ, ಅದರಲ್ಲೂ ಹೆಚ್ಚಾಗಿ ಬೆಳಗಿನ ಜಾವ ಅಂದರೆ ಬೆಳಿಗ್ಗೆ ಸನ್ರೈಸ್ ಆದಾಗಿಂದ 1 ಗಂಟೆಗಳ ಕಾಲ ಮತ್ತು ಸಾಯಂಕಾಲ ಸನ್ಸೆಟ್ ಆಗೋದಕ್ಕಿಂತ ಮುಂಚೆ 1 ಗಂಟೆಗಳ ಕಾಲ ಎಳೆ ಬಿಸಿಲು ಅಂತ ನಾವೇನು ಕರಿತೀವೋ ಆ ಬಿಸಿಲಲ್ಲಿ ನಮಗೆ ವಿಟಮಿನ್ ಡಿ ಹೆಚ್ಚಾಗಿ ಸಿಗುತ್ತೆ. ಸೊ ನಾವು ಆ ಬಿಸಿಲಿಗೆ ಹೋಗೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ಏನಾಗಲ್ಲ, ಅಂದರೆ ನಮ್ಮ ಚರ್ಮಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ಅದ್ರ ಬದಲು ನಮಗೇನಾಗುತ್ತೆ, ಸೂರ್ಯನ ಬೆಳಕಿಂದ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಆ ಸೂರ್ಯ ಮೂಡ್ತಾ ಇರುವಂತಹ ಬೆಳಗಿನ ಜಾವದ ಎಳೆ ಬಿಸಿಲಿಗೆ ನಮ್ಮ ದೇಹವನ್ನು ಸೂರ್ಯನ ಬೆಳಕಿಗೆ ತೆರೆದಿಡೋದ್ರಿಂದ ವಿಟಮಿನ್ ಡಿ ನಮ್ಮ ದೇಹದಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ದೇಹಕ್ಕೆ ಖನಿಜಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತವೆ. ದೇಹದ ಸರಿಯಾದ ಬೆಳವಣಿಗೆಗೆ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಲು ಪ್ರತಿಯೊಂದು ಮುಖ್ಯ. ವಿವಿಧ ಖನಿಜಗಳ ಕೆಲವು ಆಕಾರಗಳನ್ನು ಚಿತ್ರ 2.10ರಲ್ಲಿ ತೋರಿಸಲಾಗಿದೆ. ಅಯೋಡಿನ್ನ ಕೆಲವು ಆಕಾರಗಳು, ಫಾಸ್ಫರಸ್ನ ಕೆಲವು ಆಕಾರಗಳು. ಅಯೋಡಿನ್ನ ಕೆಲವು ಆಕಾರಗಳು ಯಾವ್ಯಾವ ಕೊಟ್ಟಿದ್ದಾರೆ ಇಲ್ಲಿ ಶುಂಠಿ, ಆಮೇಲೆ ಉಪ್ಪು, ಆಮೇಲೆ ಇಲ್ಲಿ ಏಡಿ, ಮೀನು, ಸೊಪ್ಪು, ಪಾಲಕ್ ಸೊಪ್ಪು. ನೆಕ್ಸ್ಟ್ ಇಲ್ಲಿ ಫಾಸ್ಫರಸ್ನ ಕೆಲವು ಆಕಾರಗಳು, ಹಾಲು, ಬಾಳೆಹಣ್ಣು, ಮತ್ತು ಇಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಹಸಿಮೆಣಸಿನಕಾಯಿ. ಮತ್ತು ಇಲ್ಲಿ ಕಬ್ಬಿಣದ ಕೆಲವು ಆಕಾರಗಳು, ಪಾಲಕ್ ಸೊಪ್ಪು, ಸೇಬು, ಇದು ಪಿತ್ತಜನಕಾಂಗ, ಮತ್ತು ಇಲ್ಲಿ ತರಕಾರಿ ಯಾವುದು ಇನ್ನೊಂದು, ಇದು ಮೇ ಬಿ ಬೆಣ್ಣೆ ಹಣ್ಣು ಇರಬೇಕು, ಇದನ್ನು ಬಟರ್ ಫ್ರೂಟ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಕ್ಯಾಲ್ಶಿಯಂನ ಕೆಲವು ಆಹಾರಗಳು, ಹಾಲು ಮತ್ತು ಮೊಟ್ಟೆ. ಇಲ್ಲಿ ಹೇಳಿದಾರಲ್ವಾ, ನಮ್ಮ ದೇಹಕ್ಕೆ ಖನಿಜಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಇದು ಹೆಂಗಪ್ಪ ಅಂದರೆ ನೋಡಿ, ನಾವು ಏನಾದರೂ ನಾವು ಒಂದು ಅಡುಗೆ ಮಾಡುವಾಗ, ಈಗ ಸಾಂಬಾರು ಮಾಡುವಾಗ, ಸಾಂಬಾರು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡುವಾಗ ಏನಾಗುತ್ತೆ, ಅದಕ್ಕೆ ನಾವು ಎಷ್ಟು ಉಪ್ಪು ಹಾಕ್ತೀವಿ, ನಾವೆಷ್ಟು ಬೇಳೆ ಹಾಕ್ತೀವೋ ಅಷ್ಟೇ ಉಪ್ಪು ಹಾಕ್ತೀವಾ? ಇಲ್ಲ ಅಲ್ವಾ? ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪ್ಪು ಹಾಕ್ತೀವಿ. ಬೇಳೆ ಪ್ರಮಾಣ ಜಾಸ್ತಿ ಇರುತ್ತೆ, ಉಪ್ಪಿನ ಪ್ರಮಾಣ ಕಡಿಮೆ ಇರುತ್ತೆ, ಮತ್ತು ಖಾರದ ಪ್ರಮಾಣನೂ ಕೂಡ ಅಷ್ಟೇ, ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ನಾವು ಅದನ್ನು ಹಾಕ್ತೀವಿ. ಸೊ ಒಂದು ಅಡುಗೆಗೆ ಯಾವ ಥರ ಬೇಳೆ ಅನ್ನೋದು ಹೆಚ್ಚಾಗಿ ಬೇಕಾಗುತ್ತೆ, ಉಪ್ಪು ಅನ್ನೋದು ಮತ್ತು ಖಾರ ಅನ್ನೋದು ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಅಲ್ವಾ? ಅದೇ ಥರ ನಮ್ಮ ದೇಹಕ್ಕೂ ಕೂಡ ವಿಟಮಿನ್ಗಳು ಹೆಚ್ಚಾಗಿ ಬೇಕಾಗ್ತದೆ. ಬಟ್ ಮಿನರಲ್ಸ್ ಏನಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಉಪ್ಪು ಖಾರ ಆ ಥರದ ಪ್ರಮಾಣದಲ್ಲಿ ಬೇಕಾಗುತ್ತೆ. ಇವೆಲ್ಲನ ಖನಿಜಗಳ ಕೆಲವು ಆಕಾರಗಳು. ಯಾವ್ಯಾವ ಖನಿಜಗಳು? ಅಯೋಡಿನ್ನು, ಫಾಸ್ಫರಸ್ಸು, ಕಬ್ಬಿಣ ಮತ್ತು ಕ್ಯಾಲ್ಶಿಯಂ. ಸಾಮಾನ್ಯವಾಗಿ ಬಹಳಷ್ಟು ಆಹಾರ ಪದಾರ್ಥಗಳು ಒಂದಕ್ಕಿಂತ ಹೆಚ್ಚು ಪೋಷಕಗಳನ್ನು ಒಳಗೊಂಡಿರುತ್ತವೆ. ನಿಮ್ಮ ವೀಕ್ಷಣೆಗಳನ್ನು ಕೋಷ್ಟಕ 2.2ರಲ್ಲಿ ದಾಖಲು ಮಾಡುವಾಗ ನೀವು ಇದನ್ನು ಗಮನಿಸಿರಬಹುದು. ಇಲ್ಲಿದೆ ನೋಡಿ, ಕೋಷ್ಟಕ 2.2 ಅಂದರೆ ಒಂದೊಂದು ಆಹಾರ ಪದಾರ್ಥದಲ್ಲೂ ಒಂದಕ್ಕಿಂತ ಹೆಚ್ಚಾಗಿ, ಈಗ ಹಾಲಲ್ಲಿ ಪ್ರೋಟೀನು ಇರುತ್ತೆ, ಕೊಬ್ಬು ಇರುತ್ತೆ, ಪಿಷ್ಟ ಇರುತ್ತಾ ಚೆಕ್ ಮಾಡಿ. ಕಡಲೆ ಬೀಜದಲ್ಲಿ ನಮಗೆ ಗೊತ್ತಿರೋವಂಥದ್ದು ಪ್ರೋಟೀನು ಇರುತ್ತೆ, ಕೊಬ್ಬು ಇರುತ್ತೆ. ಹಾಗೆ ಒಂದೊಂದರಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಕೂಡ ಪೋಷಕಾಂಶಗಳು ಇರ್ತವೆ. ಆದರೆ ಪರಿಗಣಿಸಿದ ಯಾವುದೇ ಹಸಿಯಾದ ವಸ್ತುವಿನಲ್ಲಿ ಒಂದು ನಿರ್ದಿಷ್ಟ ಪೋಷಕ ಇತರ ಪೋಷಕಗಳಿಗಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿರಬಹುದು. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಪೋಷಕಾಂಶ, ಅಂದರೆ ಒಂದು ನಿರ್ದಿಷ್ಟ ಪೋಷಕಾಂಶ ಬೇರೆ ಎಲ್ಲ ಪೋಷಕಾಂಶಗಳಿಗಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವುದಾದ್ರು ಒಂದು ಹಸಿಯಾದ ತರಕಾರಿ ಅಥವಾ ಹಣ್ಣಲ್ಲಿ ಅಥವಾ ಬೇರೆ ಯಾವುದೋ ಒಂದು ಗ್ರೇನ್ಸಲ್ಲಿ ಇರಬಹುದು. ಉದಾಹರಣೆಗೆ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಇತರ ಪೋಷಕಗಳಿಗಿಂತ ಹೆಚ್ಚಾಗಿರ್ತವೆ. ನಾವು ಇವಾಗ ಏನು ಪ್ರತಿದಿನ ಅನ್ನ ಮಾಡ್ತೀವಲ್ವ, ಆ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಜಾಸ್ತಿ ಆಗಿರ್ತವೆ, ಬೇರೆ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಅಕ್ಕಿಯನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರದ ಆಕಾರ ಎಂದು ನಾವು ಹೇಳುತ್ತೇವೆ. ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಇದನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವಂಥ ಆಹಾರ ಅಂತ ಕರಿತೀವಿ. ಈಗ ನಿಮ್ಗೆ ಏನಾದರೂ ಕ್ವಶನ್ ಕೇಳ್ಬೋದು, ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವಂಥ ಆಹಾರಕ್ಕೆ ಒಂದು ಉದಾಹರಣೆ ಕೊಡಿ ಅಂದರೆ ನೀವು ಅವಾಗ ಆರಾಮಾಗಿ ಅಕ್ಕಿ ಅಂತೇಳಿ ಹೇಳ್ಬೋದು.
ಈ ಪೋಷಕಗಳಲ್ಲದೆ ನಮ್ಮ ದೇಹಕ್ಕೆ ನೀರು ಮತ್ತು ನಾರು ಪದಾರ್ಥಗಳು ಡಯಟ್ರಿ ಫೈಬರ್ಸ್ ಆರ್ ರಹೇಜ್ ಅವಶ್ಯಕತೆ ಇದೆ. ಮುಖ್ಯವಾಗಿ ಸಸ್ಯ ಉತ್ಪನ್ನಗಳಿಂದ ನಾರು ಪದಾರ್ಥಗಳು ದೊರೆಯುತ್ತದೆ. ಸಸ್ಯ ಉತ್ಪನ್ನಗಳಿಂದ ನಾರು ಪದಾರ್ಥಗಳು ಯಾವ ಥರ ಅಂದರೆ, ಈಗ ಬೀನ್ಸ್ ನೋಡಿದಿರಲ್ವ, ಮನೆಯಲ್ಲಿ ಯೂಸ್ ಮಾಡ್ತಾರಲ್ವ ಬೀನ್ಸು, ಅದನ್ನು ನೋಡಿ ಬಿಡಿಸುವಾಗ ಗೊತ್ತಾಗುತ್ತೆ ನಿಮಗೆ ನಾರು ಪದಾರ್ಥ ಅದರಲ್ಲಿ ಹೆಚ್ಚಾಗಿ ಇರುತ್ತೆ. ಸೊ ಅದೇನು ಮಾಡುತ್ತೆ, ನಮ್ಮ ದೇಹಕ್ಕೆ ಬೇಕಾದಂಥ ನಾರು ಪದಾರ್ಥಗಳನ್ನು ಒದಗಿಸುತ್ತೆ. ಇಡೀ ಧಾನ್ಯಗಳು ಮತ್ತು ಬೇಳೆಕಾಳುಗಳು, ಆಲೂಗಡ್ಡೆ, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ನಾರು ಪದಾರ್ಥದ ಪ್ರಧಾನ ಆಕಾರಗಳು. ಅಂದರೆ ಇಡೀ ಧಾನ್ಯಗಳು ಅಂದರೆ ಹೋಲ್ ಗ್ರೇನ್ಸ್. ಈಗ ಕಡಲೆ ಬೇಳೆ ಅಲ್ಲ, ಕಡಲೆಕಾಳು, ಹೆಸರು ಬೇಳೆ ಅಲ್ಲ, ಹೆಸರು ಕಾಳು, ಆ ಥರ. ಮತ್ತು ಬೇಳೆಕಾಳುಗಳು, ಆಲೂಗಡ್ಡೆ, ತಾಜಾ ಹಣ್ಣುಗಳು, ಫ್ರೆಶ್ ಆಗಿರೋಂಥ ಫ್ರೂಟ್ಸು ಮತ್ತು ತರಕಾರಿಗಳು, ಇವೆಲ್ಲನ ಫೈಬರ್ ಕಂಟೆಂಟ್ ಇರುವಂತಹ ಫುಡ್ ಐಟಮ್ಸ್. ನಮ್ಮ ದೇಹಕ್ಕೆ ಯಾವುದೇ ಪೋಷಕವನ್ನು ನಾರು ಪದಾರ್ಥ ಒದಗಿಸುವುದಿಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಯಾವುದೇ ಪೋಷಕವನ್ನು ನಾರು ಪದಾರ್ಥ ಅಂದರೆ ಫೈಬರ್ ಕಂಟೆಂಟ್ ಇರುವಂತಹ ಒಂದು ಫುಡ್ ಏನಿದೆ ಅದು ಒದಗಿಸೋದಿಲ್ಲ. ಆದರೆ ಇದು ಆಹಾರದ ಅಗತ್ಯ ಘಟಕ ಮತ್ತು ಇದು ಆಹಾರದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಜೀರ್ಣವಾಗದ ಆಹಾರವನ್ನು ಮತ್ತು ನಮ್ಮ ದೇಹ ಹೊರಹಾಕಲು ಇದು ಸಹಾಯ ಮಾಡ್ತದೆ. ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಮಗೆ ಈ ನಾರು ಪದಾರ್ಥಗಳು ತುಂಬ ಹೆಲ್ಪನ್ನು ಮಾಡ್ತವೆ. ನಮ್ಮ ದೇಹವು ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ನೀರು ಸಹಾಯ ಮಾಡುತ್ತದೆ. ಅಂದರೆ ನಾವಿವಾಗ ಆಹಾರವನ್ನು ತಿಂತೀವಲ್ವ, ಅದರಲ್ಲಿ ಪೋಷಕಗಳಿರ್ತಾವಲ್ಲ, ಅವನ್ನ ಹೀರ್ಕೊಳ್ಳೋದಕ್ಕೆ ಏನು ಸಹಾಯ ಮಾಡುತ್ತೆ, ನೀರು ಸಹಾಯ ಮಾಡುತ್ತೆ. ಬೆವರು ಮತ್ತು ಮೂತ್ರದ ರೂಪದಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳು ದೇಹದಿಂದ ಹೊರಹಾಕಲು ಇದು ಸಹಾಯಕ. ನಮಗೆ ಬೆವರು ಬರುತ್ತಲ್ವಾ, ನಾವು ಏನಾದರೂ ಸ್ವಲ್ಪ ಯಾರಾದರೂ ಏನು ಹೇಳ್ತಾರೆ, ನಿಮ್ಮ ಟೀಚರು ಏನು ಹೇಳ್ತಾರೆ ಅಂದರೆ, ಪ್ರತಿದಿನ ಎದ್ದು ಯೋಗ ಮಾಡಬೇಕು. ಯಾವ ಥರ ಯೋಗ ಮಾಡಬೇಕು, ನಾವು ಯೋಗ ಮಾಡಿದೆಲ್ಲ ಆದಮೇಲೆ ನಮ್ಮ ಬಾಡಿ ಸ್ವೆಟ್ ಆಗಿರ್ಬೇಕಂದ್ರೆ ನಮ್ಮ ದೇಹದಲ್ಲಿ ಬೆವರು ಬಂದಿರಬೇಕು. ಯಾಕಪ್ಪ ಅಂದರೆ ಅದು ನಮ್ಮ ದೇಹದಲ್ಲಿ ಬೇಡದೇ ಇರೋಂತಹ ತ್ಯಾಜ್ಯ ವಸ್ತುಗಳಿರ್ತಾವಲ್ವ, ಅದನ್ನು ನಮ್ಮ ದೇಹದಿಂದ ಹೊರಗೆ ಹಾಕೋದಕ್ಕೆ ಈ ಬೆವರು ಸಹಾಯ ಮಾಡುತ್ತೆ. ಮತ್ತು ಮೂತ್ರ, ನಾವು ಪ್ರತಿ ಸಲ ಯೂರಿನೇಷನ್ ಮಾಡುವಾಗ ಅಂದರೆ ರೀಸಸ್ ಮಾಡುವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ಎಷ್ಟೋ ತ್ಯಾಜ್ಯ ವಸ್ತುಗಳು ಏನಾಗುತ್ತೆ, ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್, ಸಾಮಾನ್ಯವಾಗಿ ಆಗಾಗ್ಗೆ ನೀರು ಕುಡಿಯೋದರಿಂದ ನಮ್ಮ ದೇಹದ ನೀರಿನ ಬಹಳಷ್ಟು ಅವಶ್ಯಕತೆಯನ್ನು ಪೂರೈಸುತ್ತೇವೆ. ನಾವು ಈಗ ಪ್ರತಿ ಸಲ ನಾವು ಯಾವಾಗಲೂ ನೀರು ಕುಡಿತಾನೆ ಇರ್ತೀವಲ್ವ, ಯಾವಾಗಾದ್ರೂ ಒಂದೊಂದು ಟೈಮು ಬಾಯಾರಿಕೆ ಆಗುತ್ತೆ, ಅವಾಗ ನಾವು ನೀರನ್ನ ಕುಡಿತೀವಿ. ಆವಾಗ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ನೀರಿನ ಅಂಶ ನಾವು ತಗೊಂಡಂಗೆ ಆಗುತ್ತೆ. ಇದಲ್ಲದೆ ಹಾಲು, ಟೀ ಅಂತಹ ದ್ರವಗಳನ್ನು ನಾವು ಕುಡಿಯುವುದರಿಂದಲೂ ನೀರು ದೊರೆಯುತ್ತದೆ. ನಾವು ಕೆಲವೊಂದು ಸಲ ಜ್ಯೂಸ್ಗಳನ್ನ ಕುಡಿತೀವಿ, ನಿಂಬೆಹಣ್ಣಿನ ಜ್ಯೂಸು, ತಾಜಾ ಫ್ರೆಶ್ ಹಣ್ಣುಗಳಿರೋಂತಹ ಜ್ಯೂಸು, ಮತ್ತು ಹಾಲನ್ನು ಕುಡಿತೀವಿ. ಟೀ, ಮಕ್ಕಳೆಲ್ಲ ಟೀ ಕುಡಿಬಾರ್ದು, ದೊಡ್ಡವ್ರು ಕುಡಿತಾರಲ್ವ ಅವರು ಏನು ಮಾಡ್ತಾರೆ, ಅವುಗಳನ್ನು ಕುಡಿಯೋದ್ರಿಂದ ಅದರಲ್ಲಿ ಎಷ್ಟೋ ಅಮೌಂಟಲ್ಲಿ ನೀರಿರುತ್ತಲ್ವ, ಅದು ನಮ್ಮ ದೇಹಕ್ಕೆ ಸಹಾಯಕವಾಗುತ್ತೆ. ಜೊತೆಗೆ ಆಹಾರವನ್ನು ಬೇಯಿಸುವಾಗ ಆಹಾರಕ್ಕೂ ನಾವು ನೀರನ್ನು ಸೇರಿಸ್ತೇವೆ. ಈಗ ಅನ್ನ ಮಾಡುವಾಗ ಅಕ್ಕಿಗೆ ನೀರಾಕಿ ಬೇಯಿಸಿದರೆ ಅನ್ನ ಆಗುತ್ತೆ. ತರಕಾರಿಗಳಿಗೆ ನೀರಾಕಿ ಬೇಯಿಸಿದ್ರೆ ಅವು ಚೆನ್ನಾಗಿ ಬೇಯ್ತವೆ. ಅಂದರೆ ನಾವು ಅಡುಗೆ ಮಾಡುವಾಗ ನೀರನ್ನು ಬಳಸ್ತೀವಲ್ವ, ಸೊ ಅದರಲ್ಲಿರುವಂತಹ ನೀರಿನ ಕಂಟೆಂಟ್ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರೋ ಅಷ್ಟು ನೀರಿನ ಅಂಶವನ್ನು ಒದಗಿಸುತ್ತದೆ. ನಮ್ಮ ದೇಹಕ್ಕೆ ನೀರನ್ನು ಒದಗಿಸುವ ಇನ್ಯಾವುದಾದರೂ ಆಕಾರವಿದೆ ಎಂಬುದನ್ನು ನೋಡೋಣ. ನಮ್ಮ ದೇಹಕ್ಕೆ ಇನ್ಯಾವ ರೀತಿ ನಾವು ನೀರನ್ನು ತಗೋತೀವಿ? ಉದಾಹರಣೆಗೆ ಏನು ಹೇಳ್ಬೋದಪ್ಪ ಅಂದರೆ, ಸೌತೆಕಾಯಿ ಎಲ್ಲರೂ ನೋಡಿದ್ದೀರಲ್ವಾ, ಹೆಂಗಿರುತ್ತೆ ಸೌತೆಕಾಯಿ? ನಾವು ಕಟ್ ಮಾಡ್ಕೊಂಡು ತಿಂತಾ ಇದ್ರೆ ಒಂದ್ಸಲ ಅದನ್ನು ಅಂದರೆ ಹಗ್ಗಿದ್ರೆ ಸಾಕು, ಎಷ್ಟೊಂದು ನೀರಿನ ಅಂಶ ಬರುತ್ತಲ್ವಾ. ಮತ್ತು ಇನ್ನೊಂದು ಹೆಚ್ಚಾಗಿ ಕಲ್ಲಂಗಡಿ ಹಣ್ಣು ನಾವು ಸುಮ್ಮನೆ ತಿಂತಾ ಇದ್ರೆ ಜ್ಯೂಸ್ ಬರ್ತಾನೆ ಇರುತ್ತೆ ಅಲ್ವಾ. ಇವು ಹೆಚ್ಚು ನೀರಿನ ಅಂಶ ಹೊಂದಿರುವಂತಹ ಹಣ್ಣು ಮತ್ತು ತರಕಾರಿಗಳು. ಅವನ್ನ ತಿನ್ನೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂತಹ ನೀರಿನ ಅಂಶ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಚಟುವಟಿಕೆ 3. ಒಂದು ನಿಂಬೆಹಣ್ಣು ಅಥವಾ ಟೊಮೆಟೊ ತೆಗೆದುಕೊಳ್ಳಿ, ಇದನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಹೀಗೆ ಮಾಡುವಾಗ ನಿಮ್ಮ ಕೈಗಳು ಒದ್ದೆಯಾಗುತ್ತವೆಯೇ? ಟೊಮೊಟೊನ ಅಥವಾ ನಿಂಬೆಹಣ್ಣು ಕಟ್ ಮಾಡುವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಕೈ ಒದ್ದೆ ಆಗೇ ಆಗ್ತವೆ. ಯಾಕಂದರೆ ಅದರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ನಿಮ್ಮ ಮನೆಯಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಕತ್ತರಿಸುವಾಗ, ಸಿಪ್ಪೆ ತೆಗೆಯುವಾಗ, ತುರಿಯುವಾಗ ಅಥವಾ ಅರೆಯುವಾಗ ಎಚ್ಚರಿಕೆಯಿಂದ ವೀಕ್ಷಿಸಿ. ಸ್ವಲ್ಪವೂ ನೀರು ಇಲ್ಲದೇ ಇರುವ ಯಾವುದಾದರೂ ತಾಜಾ ತರಕಾರಿಗಳು ಮತ್ತು ಹಣ್ಣುಗಳನ್ನು ನೀವು ಕಾಣುವಿರಾ? ಸಾಧ್ಯನೇ ಇಲ್ಲ ಅಲ್ವಾ. ಯಾವುದೇ ಹಣ್ಣಾಗಲಿ ಯಾವುದೇ ತರಕಾರಿ ಆಗಲಿ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ಅನೇಕ ಆಹಾರ ವಸ್ತುಗಳು ತಮ್ಮಲ್ಲಿಯೇ ನೀರನ್ನು ಹೊಂದಿರುವುದರಿಂದ
ಹೊಂದಿರುವುದನ್ನು ನಾವು ನೋಡುತ್ತೇವೆ. ಸ್ವಲ್ಪ ಮಟ್ಟಿಗೆ ನಮ್ಮ ದೇಹದ ಅವಶ್ಯಕತೆಯನ್ನು ಈ ನೀರು ಪೂರೈಸುತ್ತದೆ. ಇದಲ್ಲದೆ ಅನೇಕ ಆಹಾರ ಪದಾರ್ಥಗಳನ್ನು ಬೇಯಿಸುವಾಗಲೂ ಸಹ ನಾವು ನೀರನ್ನು ಸೇರಿಸುತ್ತೇವೆ. ನಾನು ಆವಾಗಲೇ ಹೇಳಿದ್ನಲ್ವ, ತರಕಾರಿ ಮತ್ತು ಹಣ್ಣಲ್ಲಿರುವಂತಹ ನೀರಿನ ಅಂಶ ನಮ್ಮ ದೇಹಕ್ಕೆ ಸಾಕಷ್ಟು ನೀರಿನ ಅವಶ್ಯಕತೆಯನ್ನು ಪೂರೈಸುತ್ತೆ. ಅದರ ಜೊತೆಗೆ ನಾವು ಆಹಾರ ಬೇಯಿಸುವಾಗ ಹಾಕುವಂಥ ನೀರು ಕೂಡ ನಮ್ಮ ದೇಹದ ನೀರಿನ ಪೂರೈಕೆಯನ್ನು ನೀರಿನ ಅವಶ್ಯಕತೆಯನ್ನು ಏನು ಮಾಡುತ್ತೆ, ಪೂರೈಸುತ್ತೆ. ನೆಕ್ಸ್ಟ್ 2.3 ಸಂತುಲಿತ ಆಹಾರ. ಸಾಮಾನ್ಯವಾಗಿ ನಾವು ಒಂದು ದಿನದಲ್ಲಿ ಸೇವಿಸುವ ಆಹಾರವೇ ನಮ್ಮ ಆಹಾರ ಕ್ರಮ. ದೇಹದ ಬೆಳವಣಿಗೆ ಮತ್ತು ಒಳ್ಳೆಯ ಆರೋಗ್ಯದ ನಿರ್ವಹಣೆಗಾಗಿ ದೇಹಕ್ಕೆ ಅವಶ್ಯಕವಿರುವ ಎಲ್ಲ ಪೋಷಕಗಳು ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿರಬೇಕು. ಒಂದು ಅತಿಯಾಗಿಯೂ ಅಲ್ಲ, ಮತ್ತೊಂದು ಕಡಿಮೆಯೂ ಅಲ್ಲ. ನಾರು ಪದಾರ್ಥ ಮತ್ತು ನೀರು ಕೂಡ ಆಹಾರದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಇರಬೇಕು. ಇಂತಹ ಆಹಾರ ಕ್ರಮವನ್ನು ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಎಂದು ಕರೆಯುತ್ತೇವೆ. ನಮ್ಮ ಆಹಾರದಲ್ಲಿ ಇರೋಂತಹ ಎಲ್ಲ ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿ ಇರಬೇಕು. ಮತ್ತು ಅದ್ರ ಜೊತೆಗೆ ನಾರು ಪದಾರ್ಥ ಮತ್ತು ನೀರು ಕೂಡ ಅದರಲ್ಲಿ ಇದ್ರೆ ಅಂತಹ ಆಹಾರವನ್ನು ನಾವು ಎಂಥ ಆಹಾರ ಅಂತ ಕರಿತೀವಪ್ಪ ಅಂದರೆ ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಎಲ್ಲ ವಯಸ್ಸಿನ ಜನರಿಗೂ ಒಂದೇ ರೀತಿಯ ಆಹಾರ ಕ್ರಮದ ಅವಶ್ಯಕತೆ ಇದೆ ಎಂದು ನೀವು ಆಲೋಚಿಸುವಿರಾ? ಎಲ್ಲರಿಗೂ ಒಂದೇ ಥರ ಆಹಾರದ ಅವಶ್ಯಕತೆ ಇದೆಯಾ? ನಮಗೆ ಸಂತುಲಿತ ಆಹಾರವಾಗಿ ಏನು ಬೇಕು ಎಂಬುದು ನಾವು ಎಷ್ಟು ದೈಹಿಕ ಕೆಲಸ ಮಾಡುತ್ತೇವೆ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಸಹ ನೀವು ಆಲೋಚಿಸುವಿರಾ ಅಲ್ವಾ? ಈಗ ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡಿರೋರು ಪದೇ ಪದೇ ಊಟ ಮಾಡ್ತಾರಾ? ಇಲ್ಲ ಅಲ್ವಾ? ಯಾಕಂದರೆ ಅವರು ಒಂದೇ ಕಡೆ ಕುತ್ಕೊಂಡಿರೋದ್ರಿಂದ ಅವ್ರ ಎನರ್ಜಿ ಸ್ಟೋರ್ ಆಗಿರುತ್ತೆ ಮತ್ತು ಹೆಚ್ಚಾಗಿ ವ್ಯಯ ಆಗೋದಿಲ್ಲ. ಅದೇ ಹೊರಗಡೆ ಕೆಲಸ ಮಾಡೋರ್ಗೆ ಏನಾಗುತ್ತೆ, ಅವರು ಆ ಎನರ್ಜಿನ ಉಪಯೋಗಿಸ್ಕೊಳ್ಳೋದ್ರಿಂದ, ಅಂದರೆ ಅವ್ರ ಹತ್ರ ಇರುವಂತಹ ಶಕ್ತಿನ ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವರಿಗೆ ಹಸಿವೆ ಆಗ್ತಾ ಇರುತ್ತೆ. ಒಂದು ವಾರದ ಅವಧಿಯಲ್ಲಿ ನೀವು ಸೇವಿಸುವ ಯಾವುದೇ ಆಹಾರ ಪದಾರ್ಥಗಳ ಚಾರ್ಟ್ ತಯಾರಿಸಿ. ಒಂದು ದಿನದಲ್ಲಿ ಸೇವಿಸಿದ ಆಹಾರ ಪದಾರ್ಥಗಳಲ್ಲಿ ಇದುವರೆಗೆ ತಿಳಿಸಿರುವ ಎಲ್ಲ ಪೋಷಕಗಳು ಇವೆಯೇ ಎಂಬುದನ್ನು ಪರಿಶೀಲಿಸಿ. ಅಂದರೆ ನೀವು ಒಂದು ದಿನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕುಡಿತೀರಾ? ಹಾಲು ಕುಡಿತೀರೋ ಅಥವಾ ಬೇರೆ ಏನಾದರೂ ಕುಡಿತೀರೋ, ರಾಗಿ ಗಂಜಿ ಆ ಥರದ್ದು, ಅಥವಾ ಬೇರೆ ಯಾವ್ದಾದ್ರು ಮಾಲ್ಟ್ ಪೌಡರನ್ನು ನೀವು ಕುಡಿತೀರೋ? ಅದಾದಮೇಲೆ ಏನು ತಿಂಡಿ ತಿಂತೀರಾ? ಮಧ್ಯಾಹ್ನ ಏನು ಊಟ ಮಾಡ್ತೀರಾ? ಸಾಯಂಕಾಲ ಏನು ಸ್ನ್ಯಾಕ್ಸ್ ತಿಂತೀರಾ? ಅದ್ರ ಮಧ್ಯೆ ಏನಾದರೂ ಹಣ್ಣುಗಳನ್ನು ಏನೋ ತರಕಾರಿನೋ ತಿಂದರೆ ಅವನ್ನು, ಮತ್ತು ರಾತ್ರಿ ಊಟ. ಇಷ್ಟನ್ನು ನೀವು ಒಂದು ದಿನದಲ್ಲಿ ಟೋಟಲಾಗಿ ನೀವೇನು ತಿಂತೀರೋ ಅದನ್ನೆಲ್ಲ ಒಂದು ಕಡೆ ಪಟ್ಟಿ ಮಾಡಿಬಿಟ್ಟು ಆ ಪಟ್ಟಿಯಲ್ಲಿ ಇರುವಂಥ ಆಹಾರದಲ್ಲಿ ಎಲ್ಲ ಪೋಷಕಗಳು ಇದಾವ ಅಂತ ನೀವು ಚೆಕ್ ಮಾಡಬೇಕು. ಆಯಿತಾ? ಬೇಳೆಕಾಳುಗಳು, ಕಡಲೆಕಾಯಿ ಬೀಜ, ಸೋಯಾಬೀನ್, ಮೊಳಕೆ ಕಾಳುಗಳು ಅಂದರೆ ಹೆಸರು ಕಾಳು ಮತ್ತು ಕಡಲೆಕಾಳು, ಹುದುಗಿದ ಆಹಾರ ಪದಾರ್ಥಗಳು, ದಕ್ಷಿಣ ಭಾರತೀಯ ಆಹಾರವಾದ ಇಡ್ಲಿ, ಸಂಯೋಜಿತ ಹಿಟ್ಟುಗಳು, ಕಡಲೆಬೇಳೆ ಹಿಟ್ಟು, ಗೋಧಿ ಹಿಟ್ಟಿನ ರೊಟ್ಟಿ, ಬೇಳೆಕಾಳುಗಳು ಮತ್ತು ಧಾನ್ಯಗಳ ಹಿಟ್ಟಿನಿಂದ ಮಾಡಿದ ಪರೋಟ, ಬಾಳೆಹಣ್ಣು, ಪಾಲಕ್ ಸೊಪ್ಪು, ಕಡಲೆಬೇಳೆ, ಬೆಲ್ಲ, ಲಭ್ಯವಿರುವ ತರಕಾರಿಗಳು ಮತ್ತು ಇನ್ನಿತರ ಆಹಾರ ಪದಾರ್ಥಗಳು ಅನೇಕ ಪೋಷಕಗಳನ್ನು ಒದಗಿಸುತ್ತವೆ. ಆದ್ದರಿಂದ ಯಾರೇ ಆದರೂ ದುಬಾರಿಯಲ್ಲದ ಆಹಾರ ವಸ್ತುಗಳಿಲ್ಲದೆ ಸಂತುಲಿತ ಆಹಾರ ಸೇವಿಸಬಹುದು. ಇವೆಲ್ಲ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಆಹಾರ ಪದಾರ್ಥಗಳಲ್ವಾ? ಸೊ ಇವನ್ನ ನಾವು ಉಪಯೋಗಿಸೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಗಳು ದೊರೆಯುತ್ತವೆ. ಇವೆಲ್ಲ ಏನು ನಾವು ಹೆಚ್ಚಿಗೆ ದುಡ್ಡನ್ನು ಕೊಟ್ಟು ತರಬೇಕಾಗಿಲ್ಲ. ಸೊ ಇವು ನಾವು ಪ್ರತಿನಿತ್ಯ ಏನು ಉಪಯೋಗಿಸ್ತೀವೋ ಅದರಲ್ಲೇ ನಾವು ಸಂತುಲಿತ ಆಹಾರವನ್ನು ತಗೊಂಡು ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಗಳನ್ನು ನಾವು ಪಡ್ಕೋಬೋದು. ಪ್ರಾಣಿಗಳ ಆಹಾರವು ಸಹ ಈ ಎಲ್ಲ ವಿವಿಧ ಘಟಕಗಳನ್ನು ಹೊಂದಿರುತ್ತದೆಯೇ ಎಂದು ಪಹೇಲಿ ಆಶ್ಚರ್ಯಪಡುತ್ತಾಳೆ. ಮತ್ತು ಅವುಗಳಿಗೂ ಸಹ ಸಂತುಲಿತ ಆಹಾರದ ಅವಶ್ಯಕತೆ ಇದೆಯೇ? ಯೋಚನೆ ಮಾಡಿ, ಪ್ರಾಣಿಗಳಿಗೂ ಕೂಡ ಸಂತುಲಿತ ಆಹಾರದ ಅವಶ್ಯಕತೆ ಇದೆಯೇ? ಸರಿಯಾದ ರೀತಿಯ ಆಹಾರ ಸೇವಿಸಿದರಷ್ಟೇ ಸಾಕಾಗುವುದಿಲ್ಲ. ಅದರಲ್ಲಿರುವ ಪೋಷಕಗಳು ಹಾಳಾಗದಂತೆ ಅದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸಬೇಕಾಗುತ್ತದೆ. ಅಡುಗೆ ಮಾಡುವಾಗ ಮತ್ತು ಅಡುಗೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಕೆಲವು ಪೋಷಕಗಳು ಹಾಳಾಗುವುದರ ಬಗ್ಗೆ ನಿಮಗೆ ಅರಿವಿದೆಯೇ? ನಮಗೆ ಒಂದು ತರಕಾರಿನಲ್ಲಿ ಇಷ್ಟು ಪೋಷಕಗಳಿದ್ದಾವೆ ಅಂದರೆ ಅಷ್ಟು ನಮ್ಮ ದೇಹಕ್ಕೆ ಸೇರೋದಿಲ್ಲ. ನಾವೇನು ಮಾಡ್ತೀವಿ, ಆಹಾರಗಳನ್ನು ಸ್ವಚ್ಛಗೊಳಿಸುವಾಗ ಅಥವಾ ಅವನ್ನ ಬೇಯಿಸುವಾಗ, ಅಡುಗೆ ಮಾಡುವಾಗ ಕೆಲವಷ್ಟು ಅದರಲ್ಲಿರುವಂಥ ಪೋಷಕಗಳನ್ನು ವ್ಯಯ ಮಾಡ್ತೀವಿ, ಅಂದರೆ ಕಳ್ಕೊತೀವಿ. ಸೊ ಅದನ್ನು ಯಾವ ಥರ ಹಚ್ಚೋದು, ಯಾವ ಥರ ಅದನ್ನು ಬೇಯಿಸ್ಕೊಂಡು
ಯಾವ ಸ್ಟೇಜಲ್ಲಿ ನಾವು ಅದನ್ನು ತಿನ್ನಬೇಕು ಅನ್ನೋದು ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ನಿಮಗೆ ಯಾವ್ದಾದ್ರು ಪಾಠ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇದು ನಿಮಗೆ ಅರ್ಥ ಆಗ್ತಿದೆ ಅಂದರೆ ನನಗೊಂದು ಕಮೆಂಟೋ ಲೈಕೋ ಏನಾದರೂ ಮಾಡಿ, ನನಗೆ ಮುಂದೆ ಯಾವ ಥರ ಮಾಡಬೇಕಂತೇಳಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.